ನಮಸ್ಕಾರ. ಕಾರ್ಮಿಕ ಮಾರುಕಟ್ಟೆ ಮತ್ತು ಕಾರ್ಮಿಕರ ಹಕ್ಕುಗಳು ಹೇಗೆಲ್ಲ ಬದಲಾಗ್ತಿವೆ ಅಂತ ಅಧ್ಯಯನ ಮಾಡೋ ಒಬ್ಬ ಆರ್ಥಿಕ ತಜ್ಞನಾಗಿ ಒಂದು ಮಾತನ್ನು ನಾನು ಖಚಿತವಾಗಿ ಹೇಳಬಲ್ಲೆ. ಮೇ ದಿನ ಅನ್ನೋದು ಕ್ಯಾಲೆಂಡರ್ನಲ್ಲಿ ಬರೋ ಸುಮ್ಮನೆ ಒಂದು ದಿನಾಂಕ ಖಂಡಿತ ಅಲ್ಲ. ಇದೊಂದು ಬಹು ದೊಡ್ಡ ಐತಿಹಾಸಿಕ ಮೈಲಿಗಲ್ಲು. ಜಗತ್ತಿನಾದ್ಯಂತ ನಡೆದ ಕಾರ್ಮಿಕ ಚಳುವಳಿಗಳ ಆ ಬಲವಾದ ಬೇರುಗಳೇ ನಮ್ಮ ಇಂದಿನ ಆಧುನಿಕ ಕೆಲಸದ ವ್ಯವಸ್ಥೆಗೆ ಅಡಿಪಾಯ ಹಾಕಿಕೊಟ್ಟಿವೆ. 19ನೇ ಶತಮಾನದ ಕೈಗಾರಿಕಾ ಕ್ರಾಂತಿಯ ಆ ಕಠಿಣ ಹೋರಾಟಗಳಿಂದ ಶುರುವಾಗಿ ಮುಂಬರುವ 2026ರ ಸ್ಮಾರ್ಟ್ ಕಾರ್ಯಪಡೆಯವರೆಗೆ ಈ ದಿನದ ಆರ್ಥಿಕ ಮತ್ತು ಸಾಮಾಜಿಕ ಮಹತ್ವ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಈಗ ಜಾಗತಿಕ ಮಟ್ಟದ ಈ ಲೇಬರ್ ಪರಿಕಲ್ಪನೆ ನಮ್ಮ ಭಾರತೀಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆಗೆ ಹೇಗೆ ಅಳವಡಿಕೆ ಆಗತ್ತೆ ಅನ್ನೋದು ಆರ್ಥಿಕ ದೃಷ್ಟಿಕೋನದಿಂದ ತುಂಬಾನೇ ಕುತೂಹಲಕಾರಿಯಾಗಿದೆ. ಲೇಬರ್ ಅನ್ನೋ ಪದ ನಮ್ಮ ಸ್ಥಳೀಯ ಭಾಷೆಯಲ್ಲಿ ಕಾರ್ಮಿಕ ಅಂತ ಬದಲಾದಾಗ ಅದು ಕೇವಲ ಭಾಷಾಂತರ ಆಗಿರೋದಿಲ್ಲ. ಬದಲಿಗೆ ನಮ್ಮ ದೇಶದ ವಿಶಿಷ್ಟ ಕಾರ್ಮಿಕ ನೀತಿಗಳು, ಇತ್ತೀಚಿನ ಕೈಗಾರಿಕಾ ಸುಧಾರಣೆಗಳು ಮತ್ತು ಸದಾ ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಯನ್ನು ಅದು ಪ್ರತಿಬಿಂಬಿಸುತ್ತೆ. ಇವತ್ತಿನ ದಿನಗಳಲ್ಲಿ ಕಾರ್ಮಿಕ ಅನ್ನೋ ಪದದ ವ್ಯಾಖ್ಯಾನವೇ ವಿಸ್ತಾರವಾಗ್ತಿದೆ ಅಲ್ವಾ? ನಮ್ಮ ಹೊಸ ಕಾರ್ಮಿಕ ಸಂಹಿತೆಗಳು ಮತ್ತು ಕಾನೂನುಗಳು ಸ್ಥಳೀಯ ಮಟ್ಟದಲ್ಲಿ ಪ್ರಸ್ತುತ ಉದ್ಯೋಗಿಗಳ ಹಕ್ಕುಗಳನ್ನು ಹೇಗೆಲ್ಲ ರಕ್ಷಿಸ್ತಿವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಆಳವಾಗಿ ವಿಶ್ಲೇಷಣೆ ಮಾಡಬೇಕಾಗಿದೆ. ಇನ್ನು ಕಾರ್ಮಿಕರ ಇತಿಹಾಸದ ಬಗ್ಗೆ ಮಾತಾಡುವಾಗ ಈ 1 ಅನ್ನೋ ಸಂಖ್ಯೆಗೆ ಬಹಳ ವಿಶೇಷವಾದ ಅರ್ಥವಿದೆ. ಇದು ಕೇವಲ ಒಂದು ದಿನಾಂಕವಲ್ಲ, ಬದಲಿಗೆ ಅನೇಕ ಮಹತ್ವದ ಪ್ರಥಮಗಳನ್ನು ಇದು ಪ್ರತಿನಿಧಿಸುತ್ತೆ. ದಿನಕ್ಕೆ ಕೇವಲ 8 ಗಂಟೆಗಳ ಕೆಲಸದ ಅವಧಿಯನ್ನ ಸಾಧಿಸಿದ್ದು ಇಂಥ ಐತಿಹಾಸಿಕ ಸಾಧನೆಗಳಲ್ಲಿ ಪ್ರಮುಖವಾದದ್ದು. ಜೊತೆಗೆ ಇದು ಇಡೀ ಶ್ರಮಿಕ ವರ್ಗದ ಒಗ್ಗಟ್ಟಿನ ಸಂಕೇತವೂ ಹೌದು. ಆದರೆ ಇಂದಿನ ನಮ್ಮ ಆಧುನಿಕ ಆರ್ಥಿಕತೆಯಲ್ಲಿ ಈ ಒಗ್ಗಟ್ಟಿನ ಸ್ವರೂಪ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಒಂದು ಕಡೆ ಸಾಂಪ್ರದಾಯಿಕ ಅಥವಾ ಔಪಚಾರಿಕ ವಲಯದ ಉದ್ಯೋಗಿಗಳಿಗೆ ಸಿಗುವ ಆರ್ಥಿಕ ಭದ್ರತೆ ಇದ್ರೆ, ಇನ್ನೊಂದು ಕಡೆ ವಿಪರೀತ ವೇಗವಾಗಿ ಬೆಳೆಯುತ್ತಿರುವ ಗಿಗ್ ಆರ್ಥಿಕತೆಯಲ್ಲಿ ದುಡಿಯುವ ಕಾರ್ಮಿಕರ ದಿನನಿತ್ಯದ ಸವಾಲುಗಳಿವೆ. ಇವೆರಡರ ನಡುವೆ ಈಗ ಬಹಳ ದೊಡ್ಡ ಅಂತರವಿದೆ. ಗಿಗ್ ಕಾರ್ಮಿಕರು ಕೂಡ ಈಗ ಸಮಾನ ಹಕ್ಕುಗಳಿಗಾಗಿ ಹಾಗೂ ಏಕೀಕೃತ ರಕ್ಷಣೆಗಾಗಿ ಹೋರಾಡುತ್ತಿರುವುದು ಇವತ್ತಿನ ಕಾರ್ಮಿಕ ವಲಯದ ಹೊಸ ವಾಸ್ತವ. 2026ರ ಹೊತ್ತಿಗೆ ಮೇ 1ನೇ ತಾರೀಕನ್ನು ನಾವು ನೋಡುವಷ್ಟರಲ್ಲಿ ನಮ್ಮ ಕಾರ್ಮಿಕ ಮಾರುಕಟ್ಟೆ ಸಂಪೂರ್ಣವಾಗಿ ಹೊಸ ಸ್ವರೂಪವನ್ನು ಪಡ್ಕೊಳ್ಳಿದೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಕೃತಕ ಬುದ್ಧಿಮತ್ತೆ ಅಂದ್ರೆ AI ಮತ್ತು ಆಟೋಮೇಷನ್ ತಂತ್ರಜ್ಞಾನಗಳು ಭಾರತದ ಉದ್ಯೋಗ ಮಾರುಕಟ್ಟೆಯನ್ನು ಆಮೂಲಾಗ್ರವಾಗಿ ಬದಲಾಯಿಸಲಿವೆ. ಯಂತ್ರಗಳು ಮತ್ತು ಅಲ್ಗೋರಿದಮ್ಗಳು ನಮ್ಮ ಸಾಂಪ್ರದಾಯಿಕ ಕೆಲಸದ ರೀತಿನೀತಿಗಳನ್ನೇ ಬದಲಾಯಿಸುತ್ತಿರುವ ಈ ನಿರ್ಣಾಯಕ ಕಾಲಘಟ್ಟದಲ್ಲಿ 2026ರ ಭವಿಷ್ಯದ ಉದ್ಯೋಗಿಗಳಿಗೆ ಹೊಸ ಕೌಶಲ್ಯಗಳ ಅಗತ್ಯವಿದೆ. ಯುವ ವೃತ್ತಿಪರರು ಕೇವಲ ತಮ್ಮ ಹಳೆಯ ಶೈಕ್ಷಣಿಕ ಪದವಿಗಳ ಮೇಲೆ ಮಾತ್ರ ಅವಲಂಬಿತರಾಗದೆ ಡೇಟಾ, AI ಮತ್ತು ಹೊಸ ತಂತ್ರಜ್ಞಾನಗಳಿಗೆ ತಕ್ಕಂತೆ ತಮ್ಮ ಕೌಶಲ್ಯಗಳನ್ನು ತ್ವರಿತವಾಗಿ ಉನ್ನತೀಕರಿಸಿಕೊಳ್ಳೋದು ಭವಿಷ್ಯದ ಉಳಿವಿಗಾಗಿ ಅನಿವಾರ್ಯವಾಗುತ್ತೆ. ಹಾಗಾದರೆ ಮುಂಬರುವ 2026 ಕಾಲಘಟ್ಟದ ಹೊತ್ತಿಗೆ ನಮ್ಮ ಕೆಲಸದ ಸ್ವರೂಪ ಮತ್ತು ಕಾರ್ಮಿಕರ ಹಕ್ಕುಗಳು ಯಾವ ರೀತಿಯಲ್ಲಿ ರೂಪಾಂತರಗೊಂಡಿರ್ತದೆ? ಆಟೋಮೇಷನ್ ಮತ್ತು ಗಿಗ್ ಆರ್ಥಿಕತೆಯ ಈ ಅನಿಶ್ಚಿತ ಆದರೂ ಕುತೂಹಲಕಾರಿ ಯುಗದಲ್ಲಿ ಭವಿಷ್ಯದ ಆಧುನಿಕ ಕಾರ್ಮಿಕನ ಸ್ಥಾನಮಾನವೇನು? ಕೇವಲ ಗತಕಾಲದ ಹೋರಾಟಗಳನ್ನು ನೆನಪು ಮಾಡಿಕೊಳ್ಳುವ ಆಚರಣೆಯಾಚೆಗೆ ವೇಗವಾಗಿ ಬದಲಾಗುತ್ತಿರುವ ಜಾಗತಿಕ ಆರ್ಥಿಕತೆಯಲ್ಲಿ ಕಾರ್ಮಿಕರ ಭವಿಷ್ಯವನ್ನ, ಅವರ ಹಕ್ಕುಗಳನ್ನು ನಾವು ಹೇಗೆ ಭದ್ರಪಡಿಸಬಹುದು? ಈ ಅತ್ಯಂತ ಗಂಭೀರ ಹಾಗೂ ಪ್ರಚೋದನಾತ್ಮಕ ಪ್ರಶ್ನೆಯೊಂದಿಗೆ ಇಂದಿನ ಈ ಆರ್ಥಿಕ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಭವಿಷ್ಯದ ಕಾರ್ಮಿಕ ಮಾರುಕಟ್ಟೆಯ ಬಗ್ಗೆ ಹೊಸದೊಂದು ದೃಷ್ಟಿಕೋನ ನಮ್ಮಲ್ಲಿ ಮೂಡಿದೆ ಅಂತ ನಾನು ಖಂಡಿತ ನಂಬುತ್ತೇನೆ.